ಹೇ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ. ರೈಟಿಗೆ ಹೋದ್ರೆ ಅಮ್ಮುಕು, ಲೆಫ್ಟಿಗೆ ಹೋದ್ರೆ ಡುಮುಕು, ಮೇಲ್ ಹೋದ್ರೆ ಮಂಜಾ, ಕೆಳಗ್ ಹೋದ್ರೆ ಕೋಜಾ. ಒಟ್ಟಾಗಿ ಇನ್ಸ್ಟಾಗ್ರಾಮ್ ನ ಒಳ್ಳೆ ಬ್ಯಾಂಡ್ ಬಾಜಾ ಮಾಡಕ್ ಬಿಟ್ಟಿದ್ದಾರೆ. ಜನ್ಮಕ್ಕೆ ಹೋಗೋ. ಆದ್ರೆ ಏನಾರ ಹೇಳ್ಕೊಳ್ಳಿ, ನಮ್ಮ ಅಮ್ಮುಕು ಡುಮುಕು ತಮ್ಮ ಪಪ್ಪು ಮನ ರಿವೀಲ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪು ಮಾನ. ಯಾರು ನಿನ್ನ ಪಪ್ಪುಮಾನ ತೋರಿಸಿ ಯಾರು ಪಪ್ಪುಮ ಅಂತ ಕೇಳ್ತಿರ್ಲಿಲ್ಲ. ಫಸ್ಟ್ ಕ್ರಿಂಜ್ ವಿಡಿಯೋಸ್ ಮಾಡಿದೆ, ಅದನ್ನ ಜನ ರೋಸ್ಟ್ ಮಾಡಿದ್ರು. ಆಮೇಲೆ ಸಮಾಜ ಸೇವೆ ವಿಡಿಯೋ ಮಾಡಿದೆ, ಅದನ್ನ 100 ಜನ ರೋಸ್ಟ್ ಮಾಡಿದ್ರು. ಈಗ ಯಾವ್ದೇ ಟಾಪಿಕ್ ಇಲ್ಲ, ಅದಕ್ಕೋಸ್ಕರ ಪಪ್ಪುಮಾನ ರಿವೀಲ್ ಮಾಡ್ಬಿಟ್ಟು ವ್ಯೂಸ್ ಗೇನ್ ಮಾಡೋಣ ಅಂತ ನಿನ್ನ ಪ್ಲಾನು. ಚೆನ್ನಾಗಿ ಹೇಳಿದ್ರಿ. ಸೊ ಇವತ್ತು ನನ್ ಪಪ್ಪು ಮಾನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪು ಮಾ. ಏನಪ್ಪ ಮಂಜ, ಪಪ್ಪುಮನ ರಿವೀಲ್ ಮಾಡ್ತೀನಿ ಅಂತ 2 ಮಕ್ಳು ಅಮ್ಮನ ರಿವೀಲ್ ಮಾಡ್ತಿದ್ಯಲ್ಲ? ಅವನಾರ 2 ಮಕ್ಳು ಅಮ್ಮನ ರಿವೀಲ್ ಮಾಡ್ತಿದ್ದಾನೆ, ನಿನ್ಗೆ ಅದು ಇಲ್ವಲ್ಲೋ? ಆದ್ರೂ ನನ್ನ ಮಗನೇ ಹಿಂಗ್ ಹೇಳ್ಬಾರ್ದಿತ್ತು ಕಣ್ಲ ನೀನು. ನನ್ ಹೃದಯ ಬ್ರೇಕ್ ಮಾಡ್ಬಿಟ್ಟೆ ಕಣ ನೀನು. ಹೇಳಮ್ಮ. ನಾನೇ ಇವ್ರ ಪಪ್ಪಮ್ಮ. ಇದೇನಿದು? ನಾನೇ ಇವ್ರ ಪಪ್ಪುಮ ಅಂತ ತೋರಿಸ್ತಿರೋದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಪಪ್ಪು ಮಾ ಅಂತ ಯಾರು ಇಲ್ಲ. ಪಪ್ಪು ಮಾ ಇಲ್ಲೇ ಅವ್ರೆ, ಕ್ಯೂಟ್ ಆಗಿ ಚಪ್ಪಿಯಾಗಿರು. ಆಲಾಲೆ ಮಂಜ, ಚಬ್ಬಿ ಕ್ಯೂಟ್ ಆಗಿದ್ದಾರೆ ಅಂತ ಅವ್ರ ಏನಾರ ಒಂದ್ ಸತಿ ನಿನ್ ಮೈ ಮೇಲೆ ಕೂತ್ಕೊಂಡ್ರೆ ನಿಜವಾಗ್ಲೂ ಹೇಳ್ತಿದೀನಿ, ಕುಡ್ದಿರೋ ಪೆಟ್ರೋಲ್ ಎಲ್ಲ ಒಂದೇ ಸಮ ಹೊರಗಡೆ ಬಂದ್ಬಿಡುತ್ತೆ. ನಿನ್ನ ವೆಲ್ಡಿಂಗ್ ಕನ್ನಡಕ, ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡಿರೋ ಕ್ಯೂಟ್ ಚಬ್ಬಿ ಆಗಿರೋ ನಿನ್ನ ಪಪ್ಪುಮ್ಮ, ನಿನ್ನ ಹೇ ಅನ್ನೋ ಒಂದು ಸ್ಮೈಲ್ ಚೆನ್ನಾಗಿದೆ ಮಾತ್ರ. ಸರಿಯಾಗಿ ಹೇಳ್ ಮಾಡ್ಸಿರೋ ಜೋಡಿ. ಬಟ್ ನಜರ್ ಇಸ್ ರಿಯಲ್ ಅಂತ ಜನ ಸುಮ್ನೆ ಹೇಳಲ್ಲ. ನಮ್ಮ ಅಣ್ಣನ ಲವ್ ಸ್ಟೋರಿಗೆ ಯಾರ್ದೋ ದೃಷ್ಟಿ ಆಗ್ಬಿಡ್ತು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಅಣ್ಣ ತನ್ನ ಪಪ್ಪುಮನ ರಿವೀಲ್ ಮಾಡಿದ ತಕ್ಷಣ ಅಣ್ಣನ ಯಾರೋ ಚಪ್ಪರ್ ನನ್ನ ಮಗ್ನೆ ಅಮ್ಮುಕು ಡುಮುಕು ಅಂತ ಹಿಂಗ್ ಬೈದ್ ಬಿಡದ ನೋಡಿ. ಚಪ್ಪರ್ ಅಮ್ಮುಕು ಡುಮುಕು ಈ ವಿಡಿಯೋ ಮಾಡ್ತಾರ ನಿನ್ಗೇನೆ. ಏನಾಯ್ತು ಅಂತ ಹೇಳಿದ್ರೆ, ನಮ್ದು ಪಬ್ಬದು ಪ್ರಮೋಷನ್ ನಡೀತಾ ಇದೆ, ಓಕೆನಾ? ಸೊ ಎಲ್ಲ ಇನ್ಫ್ಲುಯೆನ್ಸರ್ಸ್ ಗಳು ಬರ್ತಾ ಇದಾರೆ, ಬಂದ್ ಪ್ರಮೋಷನ್ ಮಾಡ್ತಿದ್ದಾರೆ, ಹೋಗ್ತಿದ್ದಾರೆ. ಈ ನನ್ ಮಗನು ಕರ್ಸಿದ್ದಾರೆ. ಅಲ್ಲ ಕಣಕ್ಕ, ನನಗ್ ಒಂದ್ ಮಾತ್ ಮಾತ್ರ ಗೊತ್ತಾಗಿಲ್ಲ. ನೀವು ನಿಮ್ ಪಪ್ ಪ್ರಮೋಷನ್ ಮಾಡಕ್ಕೆ ಇನ್ಫ್ಲುಯೆನ್ಸರ್ಸ್ ನ ಕರೀತಿದ್ರಿ, ಆದ್ರೆ ಈ ಅಮ್ಮುಕು ಡುಮುಕು ನಿಮ್ಗೆ ಯಾವ ಕಡೆಯಿಂದ ಇನ್ಫ್ಲುಯೆನ್ಸರ್ ತರ ಕಾಣ್ತಾನೆ ಅಂತ ಅವನಿಗೆ ಕರೆದಿದ್ರಿ. ಈ ನನ್ನ ಮಗನ್ನ ನೋಡಿ ಯಾರ್ಯಾರ ಇನ್ಫ್ಲುಯೆನ್ಸ್ ಆದ್ರೆ ಪೆಟ್ರೋಲ್ ಕೊಡ್ಕೊಂಡ್ ಸತ್ತೋಗ್ಬೇಕು ಅಷ್ಟೇ. ಜನ್ಮಕ್ಕೆ ಹೋಗೋ. ಅದೇನೋ ಇವ್ರು ಕರೆದ್ರಂತೆ, ಅವ್ನ್ ಹೋದ್ನಂತೆ, ಇವನೇನೋ ಕೇಳಿದ್ನಂತೆ, ಅದಕ್ಕೆ ವಿಡಿಯೋ ಮಾಡಿದ್ರಂತೆ. ಅವರಿಗೆ ರಿಪ್ಲೈ ಮಾಡಿ ಇವ್ರು ಯಾರೋ ಕ್ಯೂಟ್ ಪ್ರಿನ್ಸ್ ಉದ್ದಿನ ಮಾಡಿಗೆಲ್ಲ ಕರ್ಕೊಂಡ್ ಬಂದು ರಿಪ್ಲೈ ಮಾಡೋದಂತೆ. ಇದೇನಪ್ಪಾ ನಡೀತಿರೋದು? ಇದು ಇನ್ಸ್ಟಾಗ್ರಾಮ್ ನ ಅಥವಾ ಕೋರ್ಟ್ ರೂಮ್? ಈ ಲಫಡ ಮಾಡ್ತಿದ್ರಲ್ಲ, ಈ ಲಫಡ. ಎಲ್ರಿಗೂ ನಮಸ್ಕಾರ. ನಾನು ಯಾವತ್ತು ಓನ್ ವಾಯ್ಸ್ ಅಲ್ಲಿ ವಿಡಿಯೋ ಚಪ್ಪರ್ ಅಮ್ಮುಕು ಡುಮುಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇದಕ್ಕೆಲ್ಲ ಸಿಂಪಲ್ ಸೊಲ್ಯೂಷನ್ ಏನ್ ಗೊತ್ತಾ? ಇಬ್ರು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಪೊಲೀಸ್ ಅವ್ರ ಹತ್ರ ಕೂತ್ಕೊಳ್ಳಿ, ಅವ್ರು ಏನಿರೋದು ಸೆಟಲ್ಮೆಂಟ್ ಮಾಡ್ತಾರೆ. ಇವನೇನಾರ ತಪ್ಪು ಮಾಡಿದ್ರೆ ಅವ್ನ ಹಂಡಿಗೆ ಕೋಲ್ ಹಾಕಿ ವಡೆ ಮಾಡ್ತಾರೆ. ಇವ್ರೇನಾರ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಡಿಫಾಮೇಶನ್ ಆಗುತ್ತೆ ಅಷ್ಟೇ. ಅದು ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ರಿಪ್ಲೈ ವಿಡಿಯೋ ಮಾಡೋದೇನು? ಈ ಅಮ್ಮುಕು ಡುಮುಕು ಮೈಯಲ್ಲಿ ರಾಲೆನ್ಸ್ ಬಂದಿರೋದೇನು? ಜನ್ಮಕ್ಕೆ ಹೋಗೋ. ನಾನು ಯಾವತ್ತು ಓನ್ ವಾಯ್ಸ್ ಅಲ್ಲಿ ವಿಡಿಯೋ ಮಾಡಿಲ್ಲ, ಅದ್ ನಿಮ್ಗೂ ಗೊತ್ತಿರುತ್ತೆ. ಬಟ್ ಇವತ್ ಮಾಡ್ಬೇಕು ಅನ್ಸಿದೆ. ಅಳಕ್ಕಾಗ್ದೆ, ಹೇಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ನನ್ ಬಾಯಿಗ್ ಮಣ್ಣಾಕಾಯಿ ಪಪ್ಪುಮನ ರಿವೀಲ್ ಮಾಡಿದ ತಕ್ಷಣ ನನ್ನ ಲೈಫ್ ಒಳ್ಳೆ ಸರ್ಕಸ್ ಅಲ್ಲಿರೋ ಕೋತಿ ತರ ಆಗೋಗಿದೆ. And that's for the video guys. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಕೆಳಗೆ ಕಾಣಿಸಿರೋ ಗಂಟೆನ ಏನ್ ನೋಡ್ದಾಗ್ತೀರಾ ಅಂತ ಗೊತ್ತಿಲ್ಲ, ಆದ್ರೆ ರೆಡ್ ಇರೋ ಗಂಟೆ ಅದು ಗ್ರೇ ಆಗ್ಬಿಡ್ಬೇಕು ಅಷ್ಟೇ. ಈಗ ಪ್ರತಿ ವಾರ 2 ವಿಡಿಯೋಸ್ ಬರ್ತಾನೆ ಇರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ನೋಡಿ ನಗಾಡಿ ಅಷ್ಟೇ ಸಾಕು.